ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಹುಡುಗ ಬಾಲು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎವ್ರಿಬಡಿ ಈಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸ್ವಲ್ಪ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಗೈಸ್, ಇವತ್ತು ನಾನು ನಿಮಗೆಲ್ಲ ವಿಶೇಷವಾಗಿರೋ ಪವರ್ಫುಲ್ ಆಗಿರೋ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾ ಇದ್ದೀನಿ. ಅದೆಲ್ಲಿರೋದು ಅಂದ್ಕೊಂಡ್ರೆ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಒಂದು ಕಲ್ಲಳ್ಳಿ ಗ್ರಾಮ ಬರುತ್ತೆ. ಸೊ ನಾವು ಅಲ್ಲಿದ್ದೀವಿ. ಸೊ ಇದ್ರ ಏನಪ್ಪ ದೇವಸ್ಥಾನದ ವಿಶೇಷತೆ ಪ್ರತಿಯೊಂದು ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ. ಈ ವಿಭಿನ್ನವಾಗಿ ನೀವು ಇದುವರೆಗೂ ನೋಡಿರೋದ ದೇವಸ್ಥಾನ ಇದಾಗಿರುತ್ತೆ. ಯಾರೆಲ್ಲ ಹೊಸದಂಗೆ ನೋಡ್ತಾ ಇದ್ದೀರಲ್ಲ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಒಳ್ಳೊಳ್ಳೆ ವಿಡಿಯೋಸ್, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ಸೊ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇದೊಂದು ಸರಿ. ಇವತ್ತು ನಾನು ನಿಮಗೆಲ್ಲ ಒಂದು ವಿಶೇಷವಾಗಿರೋ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಹೇಳೋದಾದರೆ ಮಂಡ್ಯ ಜಿಲ್ಲೆ ಪಾಂಡವಪುರ ಕಲ್ಲಳ್ಳಿ ಎಂಬ ಗ್ರಾಮದಲ್ಲಿ ಬರುತ್ತೆ. ಈ ದೇವಸ್ಥಾನದ ವಿಶೇಷತೆ ಹೇಳೋದಾದರೆ, ಏನಾದರೂ ಭೂ ವಿವಾದ ಆಗಿದ್ದರೆ, ನೀವು ಮನೆ ಸೈಟ್ಗಳನ್ನ ತೊಗೋಬೇಕು ಅಂದ್ಕೊಂಡಿದ್ರೆ ಅಥವಾ ಕಟ್ಟಿಸ್ಬೇಕು ಅಂದ್ಕೊಳ್ತಾ ಇದ್ರೆ, ಆಮೇಲೆ ಮನೆ ಕಟ್ಟಬೇಕಿದ್ರೆ ನಿಮಗೆ ವಿಘ್ನಗಳು ಬರುತ್ತೆ, ಅದಕ್ಕೆಲ್ಲ ಪರಿಹಾರ ಈ ದೇವಸ್ಥಾನ. ಸೊ ಬನ್ನಿ, ವರಾಹ ಸ್ವಾಮಿಗಳ ದರ್ಶನನ ಪಡ್ಕೊಳ್ಳೋಂತೆ 100% ಇಲ್ಲಿ ಬಂದರೆ ಎಲ್ಲ ಕಷ್ಟಗಳು ನೆರವೇರುತ್ತೆ ಅಂತ ಒಂದು ಪ್ರತೀತಿ ಇದೆ. ಮಣ್ಣ ಇವ್ರು ಮಣ್ಣಿಗೆ ತಗೊಂತಾರೆ, ನೀವು ಮಣ್ಣು ತಗೋಬೇಕು. ಮಣ್ಣು ಗ್ರೂಪ್ ರೇಸ್ ಗಂಟವ ಬಿಳಿ ಬಟ್ಟೆ ತೊಳೆದು ಎಷ್ಟು ಬಟ್ಟೆ ಮಾಡಿ ಕವರಿಂದ ಕುಡ್ಕೊಂಡು ಸ್ವಾಮಿದು ಫೋಟೋ ಕೊಡ್ತಾರೆ. ಆ ಫೋಟೋ ಮುಂದೆ ಮಾಡಿಕೊಂಡು ಪೂಜೆ ಮಾಡ್ಬೇಕು. ಇದ್ರಲ್ಲಿ ಮಣ್ಣು ಕೊಡ್ತಾರಾ? ನೀವೇ ತಗೋಬೇಕಪ್ಪ, ಯಾರು ಕೊಡಲ್ಲ. ಸ್ವಾಮಿ ಬಲ್ಬಾಗ ನೀವು ಮೂರ್ಗಿ ಮಣ್ಣು ತಗೋಬೇಕು. ಐನೂರು ಕೈ ಕೊಟ್ಟು ಪೂಜೆ ಮಾಡ್ತಾರೆ. ತುಳಸಿ ಮರ ಎಷ್ಟು ಕೊಡಿ ನಿಮ್ಗೆ? ಹಿಂಗೆ 600 ರೂಪಾಯಿ ತರ. ಅಷ್ಟೊಂದು ಅರ್ಧ ಮಾರ್ಕೊಡಿ, ಇಬ್ಬರಿಗೂ ಅರ್ಧ ಮಾರ್ಕೊಡಿ. ಗೈಸ್ ನೋಡಿ, ಇದು ಇಟ್ಟಂಗಿ. ಇದು ಸೊ ಇಟ್ಟಂಗಿನ ಕೊಡ್ತಾರೆ, ತಗೊಂಡೋಗಿ ತುಳಸಿದೈತಲ್ಲ, ಪಕ್ಕದಲ್ಲೇ ಹೊಳೆ ಇದೆ ಗೈಸ್, ನೀವು ನೋಡ್ಬೋದು. ಇದು ವಿಶೇಷವಾಗಿರೋ ದೇವಸ್ಥಾನ. ಯಾವ ದೇವಸ್ಥಾನ, ಎಲ್ಲಿ ಬಂದಿದ್ದೀನಿ, ಏನು ಕತೆ ಅದೆಲ್ಲ ಹೇಳ್ತೀನಿ, ನೋಡ್ತಾ ಇರಿ ಗೈಸ್. ನೋಡಿ ಎಷ್ಟೊಂದು ಐತಲ್ಲ ಹೊಳೆ ನೀರು ಗೈಸ್. ಹೊಳೆ ನೋಡಿ ಗೈಸ್, ಫುಲ್ ತುಂಬಿ ತೊಳಗ್ತಾ ಇದೆ. ತುಂಬ ವಿಶೇಷವಾಗಿರೋ ದೇವಸ್ಥಾನ. ನೀವು ನೋಡಿರೋ ದೇವಸ್ಥಾನಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಅಲ್ವಾ? ಬಂಡಿ ಹಿಂದ್ಗಡೆ 20 ಹೋಗಿ ತೊಳಗಿದ್ದೀನಿ. ಹೋಯ್ತಲ್ವ ಮುಂದೆ ಹಿಂದ್ಗಡೆ ಮುಂದ್ಬಿಟ್ಟು ಹಾಕಿದ್ದಾರೆ. ಹೊರ ಮುಂಟು ಕಡೆ ಯಾಕೆ ಅನ್ನೋ ಪರಶನೆ ಬಂದಿದೆ. ಮನೆ ಕಟ್ಟದಂಗಲ್ಲ, ಇದು ಕಲ್ಲಲ್ಲಿ ಮನೆ ಕಟ್ಟಿದ್ದಾರೆ. ಈ ದೇವಸ್ಥಾನದ ಹಿಂಭಾಗದಲ್ಲೇ ಮಣ್ಣಿರುತ್ತೆ. ಸೊ ನಾವು 3 ಅಷ್ಟು ಏನಿದೆಯಲ್ಲ ನಮ್ಮ ಕೈ ಮುಷ್ಟಿಯಷ್ಟು 3 ಸತಿನ ತೊಗೊಂಡ್ಬಿಟ್ಟು ಕವರಲ್ಲಿ ಹಾಕಿಬಿಟ್ಟು ಆಮೇಲೆ ನಾವು ಪೂಜೆಗೆ ಕೊಡಬೇಕಾಗುತ್ತೆ. ಸೊ ಇವಾಗ ನಾನು ಅದೇ ಮಾಡ್ತಾ ಇದ್ದೀನಿ. ನೋಡಿ, ಅಲ್ಲಿ ಮಣ್ಣಿರುತ್ತಲ್ವ, ಅದನ್ನು ಮುಡಿಯಷ್ಟು ನಮ್ಮ ಕೈ ಏನಿದೆಯಲ್ಲ ಅದು 3 ಟೈಮ್ಸ್ ನಾವು ಹಾಕ್ಕೊಂಡು ಆ ದೇವಸ್ಥಾನದನ್ನು ಏನಿದೆಯಲ್ಲ 11 ಸತಿ ಪ್ರದಕ್ಷಿಣೆ ಹಾಕಬೇಕಂತೆ ಅಲ್ಲಿದು ಪ್ರತೀತಿಯಾಗಿದೆ. ಸೊ ಗೈಸ್, ಇವಾಗ 3 ಅಡಿ ಏನು 3 ಮುಷ್ಟಿಯಷ್ಟು ಮಣ್ಣನ್ನು ತಗೊಂಡ್ವಿ. ಇವಾಗ ಇದನ್ನು ತೊಗೊಂಡೋಗಿ
ಅಲ್ಲಿ ಪೂಜೆಗೆ ಕೊಡಬೇಕಂತೆ. ಇದೊಂಥರ ವಿಭಿನ್ನ ಆಚರಣೆ, ನಾನು ಇದೆಲ್ಲೂ ನೋಡಿಲ್ಲ, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ಥರ ಆಚರಣೆನ. ಇಲ್ಲಿ ಬಂದು ಈ ಥರ ಮಾಡಿದ್ರೆ 100% ಕೆಲಸ ನೆರವೇರುತ್ತಂತೆ ಗೈಸ್. ಬನ್ನಿ. ಮತ್ತೆ ಪ್ರಸಾದ್, ಒಂದು ಬಾಲರಾಜು, ಒಂದು ಪ್ರಸಾದ್. ಇದು ಈ ಕಡೆ ಇದೆ ಸುತ್ತದು ಗೈಸ್. ಈ ಥರ ನಾವು 11 ಪ್ರದಕ್ಷಿಣೆ ಹಾಕಬೇಕು. ಇವಾಗ ಒಂದು ಆಯಿತು. ಇಲ್ಲಿ ಬಾ. ಈ ಥರ 11 ಪ್ರದಕ್ಷಿಣೆನ ಹಾಕ್ಬೇಕಂತ ನೀವು ನೋಡ್ಬೋದು. ಇಲ್ಲಿ ಇಟ್ಟಂಗಿಲ್ಲೆಲ್ಲ ಮನೆ ಕಟ್ಟಿದ್ದಾರೆ. ದ ಮೇನ್ ಪರ್ಪಸ್ ಆಫ್ ದಿಸ್ ಟೆಂಪಲ್ ಏನಪ್ಪ ಅಂತ ಹೇಳಿದ್ರೆ, ಮನೆ ಕಟ್ಟೋರು ಅಥವಾ ಮನೆ ಕೊಂಡ್ಕೊಳ್ಬೇಕು ಅನ್ನೋರು, ಇವಾಗ ಎಷ್ಟು ಮನೆ ಕಟ್ಟಕ್ಕಾಗ್ತಿಲ್ಲ, ಅರ್ಧಕ್ಕೆ ನಿಂತು ವಿಘ್ನಗಳಾಗ್ತಾ ಇರೋದು, ಆ ಥರಕ್ಕೆಲ್ಲ ಈ ದೇವಸ್ಥಾನ ತುಂಬ ಹೆಸರುವಾಸಿ. ಗೈಸ್ 11 ಪ್ರದಕ್ಷಿಣೆ ಆದಮೇಲೆ ದೇವಸ್ಥಾನದೊಳಗೆ ಸಿಗ್ತೀನಿ. ದೇವರ ಮನೆಯಲ್ಲೇ ಇಟ್ಟು ಪ್ರತಿನಿತ್ಯ ಪ್ರಾರ್ಥನೆಯನ್ನು ಮಾಡಿ ಪೂಜೆ ಮಾಡಬೇಕು. ನೀವು ಏನ್ ಪ್ರಾರ್ಥನೆಯನ್ನ ಮಾಡ್ಕೊಂಡಿರ್ತೀರಾ ಆ ಕೆಲಸಗಳೆಲ್ಲ ಆಗುವ ತನಕ ಪ್ರತಿನಿತ್ಯ ಪೂಜೆಯನ್ನು ಮಾಡಿ, ನಿಮ್ಮ ಕೆಲಸಗಳೆಲ್ಲ ಆದ ನಂತರ ಇಲ್ಲಿಗೆ ಬಂದು ಭಗವಂತನ ದರ್ಶನ ಮಾಡಿ ಯಥಾಶಕ್ತಿ ಸೇವೆಯನ್ನು ಸಲ್ಲಿಸಿ ಪುನಃ ಮನೆಗೆ ಹೋಗಿ ಮಣ್ಣಿಗೆ ಕೊನೆಯದಾಗಿ ಒಂದು ಪೂಜೆ ಮಾಡಿ ಮಣ್ಣನ್ನ ನಿಮ್ಮ ಮನೆಯಲ್ಲಿರುವಂತಹ ತುಳಸಿ ಗಿಡಕ್ಕೆ ಹಾಕಬೇಕು. ಇಟ್ಟಿಗೆ ಪೂಜೆ ಮಾಡಿಸಿರುವಂತವರು ಒಂದು ಇಟ್ಟಿಗೆನ ಇಲ್ಲೇ ದೇವಸ್ಥಾನದ ಮುಂಭಾಗದಲ್ಲಿ ಇಟ್ಟು ಇನ್ನೊಂದು ಇಟ್ಟಿಗೆನ ಮನೆಗಟ್ಟುವ ಸಂದರ್ಭದಲ್ಲಿ ಈಶಾನ್ಯ ಮೂಲೆಯ ಗೋಡೆಯ ಕಟ್ಟಡಕ್ಕೆ ಬಳಸ್ಕೋಬೇಕು. ಪ್ರಾರ್ಥನೆಯನ್ನು ಮಾಡಿ ಅವರವರ ಇಟ್ಟಿಗೆ ಮಣ್ಣಿನ ಹಣ್ಣು ಕಾಯಿ ಪ್ರಸಾದವನ್ನು ತಗೊಂಡು ಭಗವಂತನ ದರ್ಶನ ಮಾಡಿ ಯಥಾಶಕ್ತಿ ಸೇವೆಯನ್ನು ಸಲ್ಲಿಸಿ ಪುನಃ ಮನೆಗೆ ಹೋಗಿ ಮಣ್ಣಿಗೆ ಕೊನೆಯದಾಗಿ ಒಂದು ಪೂಜೆ ಮಾಡಿ ಮಣ್ಣನ್ನ ನಿಮ್ಮ ಮನೆಯಲ್ಲಿರುವಂತಹ ತುಳಸಿ ಗಿಡಕ್ಕೆ ಹಾಕಬೇಕು. ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಇಟ್ಟಿಗೆ ಮಣ್ಣಿನ ಹಣ್ಣು ಕಾಯಿ ತಗೊಂಡು ಭಗವಂತನ ದರ್ಶನ ಮಾಡಿ 11 ಪ್ರದಕ್ಷಿಣೆ ಮಾಡದೆ ಪೂಜೆ ಮಾಡಿಸಿರುವಂತವರು ಪ್ರದಕ್ಷಿಣೆಯನ್ನು ಮಾಡಿಕೊಳ್ಳಿ. ಪ್ರದಕ್ಷಿಣೆಯನ್ನು ಆದ ನಂತರ ಪ್ರಸಾದ ವ್ಯವಸ್ಥೆ ಇರುತ್ತೆ. ಎಲ್ಲರೂ ದಾಸೋಹಕ್ಕೆ ಹೋಗಿ ಚೀಟಿಯಲ್ಲಿ ಹೆಸರು ಬರೆದಿರುತ್ತೆ, ನೋಡಿ ಅವರು ಗಮನ ತಗೊಳ್ಳಿ. ಗೈಸ್ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಅಲ್ಲಿ ಮಣ್ಣು ಇಟ್ಟಿಗೆನ ಇಟ್ಟು ಆಮೇಲೆ ಪೂಜೆ ಮಾಡ್ತಾರೆ. ಪೂಜೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹೋಗಿ ಸ್ವಾಮಿಗಳನ್ನ ದರ್ಶನ ಮಾಡ್ಕೋಬೇಕು. ಸೊ ಇವಾಗ ನಾವು ಅಲ್ಲಿ ಕೊಟ್ಟಿದ್ದೀವಿ ಪೂಜೆಗೆ. ಸೊ ಇಷ್ಟೆಲ್ಲ ಇವಾಗ ಪೂಜೆ ಮಾಡ್ತಾರೆ. ಆಮೇಲೆ ದೇವಸ್ಥಾನದೊಳಗೆ ಹೋಗಿ ಸ್ವಾಮಿನ ದರ್ಶನ ಮಾಡ್ಕೊಳ್ಳೋಣ ಅಂತ. ಸೊ ಗೈಸ್, ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಮನೆ ಕಟ್ಟಿಸ್ತಾ ಇದ್ದಾರೆ ನಿಮ್ಮ ಫ್ರೆಂಡ್ ರಿಲೇಟಿವ್ಸ್, ಈ ವಿಡಿಯೋನ ಆಲ್ಮೋಸ್ಟ್ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸೂಪರ್ ಕಂಟೆಂಟ್ ಜೊತೆ ಸಿಗ್ತೀನಿ. ಲವ್ ಯು ಆಲ್, ಸೈನಿಂಗ್ ಆಫ್, ಬಾಯ್.